ಎತ್ತಿನಹೊಳೆ ಯೋಜನೆ ಡ್ಯಾಂ ನಿರ್ಮಾಣಕ್ಕೆ ಭಾರಿ ವಿರೋಧವಾಗಿದೆ. ಡ್ಯಾಂ ನಿರ್ಮಾಣ ಮಾಡಲು ಮುಂದಾಗಿರೋ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನದಾತರು. ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿ ಬಳಿ ಎತ್ತಿನಹೊಳೆ ನೀರು ಸಂಗ್ರಹಕ್ಕೆ ಡ್ಯಾಂ ನಿರ್ಮಾಣಕ್ಕೆ ಮುಂದಾಗಿರೋ ಸರ್ಕಾರದಿಂದ ಲಕ್ಕೇನಹಳ್ಳಿ ಡ್ಯಾಂ ನಿರ್ಮಾಣಕ್ಕೆ 7 ಗ್ರಾಮಗಳ 2600 ಎಕರೆ ಭೂಮಿ ಗುರುತಿಸಿರೋ ಸರ್ಕಾರ ಡ್ಯಾಂ ನಿರ್ಮಿಸಿದ್ರೆ ಸಂಪೂರ್ಣವಾಗಿ 7-8 ಗ್ರಾಮಗಳು ಊರು ಬಿಟ್ಟು ಖಾಲಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಮನವಿ ಕೂಡ ಕೇಳಿ ಬಂದಿದೆ. 2000 ಎಕರೆ ಪ್ರದೇಶದಲ್ಲಿ ಅಡಿಕೆ ಬೆಳೆಗಳನ್ನ ಹಾಕಿರೋ ಗ್ರಾಮಸ್ಥರು ಗ್ರಾಮದ ಭಾವನೆಗಳು ಬಿಟ್ಟು ಜಮೀನು ಕಳೆದುಕೊಂಡು ಹೋಗುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದರಿಂದ ರೊಚ್ಚಿಗೆದ್ದ ಲಕ್ಕೇನಹಳ್ಳಿ, ಶ್ರೀರಾಮನಹಳ್ಳಿ, ಮಚ್ಚಿನಹಳ್ಳಿ, ದಾಸರಪಾಳ್ಯ, ಸಿಂಗೇನಹಳ್ಳಿ, ಗರಡಗಲ್ಲು, ಕಡೆಪಾಳ್ಯ, ನರಸಾಪುರ ಗ್ರಾಮಸ್ಥರಿಂದ ಡ್ಯಾಂ ನಿರ್ಮಾಣ ಸ್ಥಳದಲ್ಲಿ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ಅಲ್ಲಿನ ಗ್ರಾಮಸ್ಥರು ವಿಷ ಬೇಕಾದ್ರೂ ಕುಡಿಯುತ್ತೇವೆ, ಡ್ಯಾಂ ನಿರ್ಮಾಣ ಮಾಡಲು ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಪೈಪ್ಲೈನ್ ಕಾಮಗಾರಿಗೆ ನಾವ್ಯಾರು ಅಡ್ಡಿಪಡಿಸಲ್ಲ, ಡ್ಯಾಂ ನಿರ್ಮಾಣ ಬೇಡ ಅಂತಲೂ ಕೂಡ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಲಕ್ಕೇನಹಳ್ಳಿ ಡ್ಯಾಂ ನಿರ್ಮಿಸಿ ಎತ್ತಿನಹೊಳೆ ಪಂಪ್ ಮೂಲಕ 1.8 ಟಿಎಂಸಿ ಕುಡಿಯೋ ನೀರು ಸಂಗ್ರಹಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಒಂದು ವಾರದ ಹಿಂದೆ ಡಿಸಿಎಂ ಡಿಕೆ ಲಕ್ಕೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಡ್ಯಾಂ ನಿರ್ಮಾಣ ಮಾಡಲು ಸರ್ವೆ ಮಾಡಿದ್ರು. ಇದೀಗ ಡ್ಯಾಂ ನಿರ್ಮಾಣ ಮಾಡಿದ್ರೆ ಇಡೀ ಗ್ರಾಮಗಳ ಜನರನ್ನ ಡ್ಯಾಂನಲ್ಲಿ ಮುಚ್ಚಿ ಕಟ್ಟುವಂತೆ ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ರೈತರು. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಅಲ್ಲೇ 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 ಅಣ್ಣ.